ಸರ್ ನೀವೇನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸೊ ಸ್ಮಾಲ್ ಬಿಸ್ನೆಸಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಟು ಗ್ರೋ ದರ್ ಬಿಸ್ನೆಸ್. ಸರ್ ಒಂದು ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಮಾಡಿದ್ರ ಜಾಸ್ತಿ ಅಂದ್ರೆ? ದೃಷ್ಟಿ ಆಗುತ್ತೆ, ಅದಕ್ಕೆ ಹೇಳಕ್ಕಾಗಲ್ಲ ಅದು. ಸರ್ ನಿಮ್ಮ ಬಿಸ್ನೆಸ್ ಸೀಕ್ರೆಟ್ ಏನು? ಅಯ್ಯೋ ನನ್ನ ಹತ್ರ ಟೈಮ್ ಇಲ್ಲ, ಮನಿ ಇಲ್ಲ. ಟೈಮ್ ಮನಿ ಇದ್ದಾಗ ಮಾಡ್ತೀನಿ. ಆ ಮೈಂಡ್ ಸೆಟ್ ಜೊತೆ ನಿಮ್ ಲೈಫ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಸೊ ಯು ಹ್ಯಾವ್ ಟು ಬಿ ವಿಲ್ಲಿಂಗ್ ಟು ಗೋ ಥ್ರೂ ದ ಪೇನ್ ಆಫ್ ಗ್ರೋತ್. ಕಂಫರ್ಟ್ ಝೋನ್ ಸಫರಿಂಗ್ ಇಸ್ ಅ ಕರ್ಸ್. ನೀವು ಫೇಸ್ ಮಾಡಿರುವಂತ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನು? 2012 ಅಲ್ಲಿ ನಮ್ದು ಒಂದು ಕಾಲ್ ಸೆಂಟರ್ ಇತ್ತು. ನಾನು 70 lakh ಬಾರೋ ಮಾಡಿದೆ ಮಾರ್ಕೆಟ್ ಇಂದ. ನಾವು ಕಾಂಟ್ರಾಕ್ಟಿಂಗ್ ಮಾಡಿರೋದು ಸರಿಗಿರ್ಲಿಲ್ಲ, ಕ್ಲೈಂಟ್ ಪೇಮೆಂಟ್ ಮಾಡಿಲ್ಲ, ಅದರಿಂದ ನಮ್ದು ಫುಲ್ ದುಡ್ಡು ಲಾಸ್ ಅಲ್ಲಿ ಹೋಯ್ತು, ಡೆಟ್ ಅಲ್ಲಿ ಹೋಗ್ಬಿಟ್ವಿ. ಸರ್ ಹೊಸದಾಗಿ ಬಿಸ್ನೆಸ್ ಬಂದಿರೋರ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅದು ಸ್ಕೂಲ್ ಕಾಲೇಜ್ ಅಲ್ಲಿ ಕಲ್ದಿದ್ದು ಅದು ಲೈಫ್ ಅಲ್ಲಿ ಯೂಸೇ ಆಗಲ್ಲ. ರಿಯಲ್ ವರ್ಲ್ಡ್ ಅಲ್ಲಿ ಕಲಿಬೇಕು. ಸರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಏನೇನ್ ಸ್ಯಾಕ್ರಿಫೈಸ್ ಮಾಡಬೇಕು ಅವ್ನ ಬಿಸ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ? ಬಿಸ್ನೆಸ್ ಗೆ ಸ್ಯಾಕ್ರಿಫೈಸ್ ತರ ನೋಡಬಾರ್ದು, ಬಿಸ್ನೆಸ್ ಗೆ ಇನ್ಪುಟ್ ಔಟ್ಪುಟ್ ತರ ನೋಡ್ಬೇಕು. ಸ್ಯಾಕ್ರಿಫೈಸ್ ಇಸ್ ಅ ವೆರಿ ನೆಗೆಟಿವ್ ವರ್ಡ್. ಆ ತರ ಕೆಲಸ ಮಾಡಿದವ್ರಿಗೆ ಎಷ್ಟು ಗ್ರೋ ಆದ್ರೂ ಖುಷಿ ಸಿಗಲ್ಲ.